ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೇ ಹೋಗ್ಬೇಕಂದ್ರೂ ಹೋಗಕ್ಕಾಗದಿರುವಂತ ಪ್ಲೇಸು ತಿರುಪತಿ. ಆದ್ರೆ ವೆಂಕಟರಮಣ ಸ್ವಾಮಿನೇ ನಮ್ಮನ್ನ ನೋಡ್ಬೇಕಂತ ಡಿಸೈಡ್ ಮಾಡಿದಾಗ ಅವನೇ ಕರ್ಸ್ಕೋತಾನೆ. ಹಾಗಾಗಿ ತಿರುಪತಿಗೆ ನಮ್ಮನ್ನ ಕರ್ಸ್ಕೊಂಡಿದ್ದಾನೆ. ನಾವಿವಾಗ ತಿರುಪತಿ ರೀಚ್ ಆಗಿದ್ದೀವಿ. ಬೆಳಗ್ಗೆ 2:30. ಏನೇ ಆಗ್ಲಿ ಏನೇ ಹೋಗ್ಲಿ, ಖುಷಿಗೂ ದುಃಖಕ್ಕೂ ಎಲ್ಲದಕ್ಕೂ ನಾವು ಫಸ್ಟ್ ಕುಡಿಯೋದು ಚಾರಿ. ಯಾಕಂದ್ರೆ ಅವಾಗ್ಲೇ ನಮ್ಮ ತಲೆ ಓಡಕ್ ಶುರು ಆಗತ್ರಿ. ಹಾಗಾಗಿ ನಾವಿವಾಗ ಚಾ ಕುಡಿದು ನೆಕ್ಸ್ಟ್ ಬಂದಿದ್ದು ವಿಷ್ಣು ನಿವಾಸಂಗೆ. ಇಲ್ಲಿ ನೀವು ಫ್ರೆಶ್ ಅಪ್ ಆಗ್ಬೋದು. ಹಾಗೆ ಫ್ರೆಶ್ ಅಪ್ ಆಗಿ ನಾವಿವಾಗ ಆಟೋ ಹಿಡಿದು ಹೋಗ್ಬೇಕಾಗಿರೋದು ಕಪಿಲ ತೀರ್ಥಕ್ಕೆ. ಫಸ್ಟ್ ಅಲ್ಲೋಗಿ ನಾವು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ದೇವರ ದರ್ಶನ ಶುರು ಮಾಡೋಣ ಅಂತ ನಾವಿವಾಗ ಒಂದು ಆಟೋ ಅಣ್ಣನ ಹಿಡಿದಿದ್ದೇವೆ ನೋಡ್ರಿ. ಅಣ್ಣ ಫಿಕ್ಸ್ ಆದ ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂತ ಹೇಳಿ ಇಲ್ಲಿ ಹೆಂಗ್ ಬೇಕಾದಂಗೆ ರೇಟ್ ಹೇಳ್ತಾರೆ. ನೀವು ಕರೆಕ್ಟ್ ಆಗಿ ಒಂದು ರೇಟ್ ಫಿಕ್ಸ್ ಮಾಡಿ ಹೋಗೋದು ನಿಮ್ಮ ಮೇಲೆ ಇರತ್ರಿ. ಈಗ ನಾವು ಹೊರಟಿದೀವಿ ಕಪಿಲ ತೀರ್ಥಕ್ಕೆ. ಬೆಳಗ್ಗೆ 3:30 ಆಗಿತ್ತು. ತುಂಬಾನೇ ಬೇಗ ಅನಿಸ್ತು. ಆದ್ರೂ ಇರ್ಲಿ, ನಾವೊಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ನಾವು ರೀಚ್ ಆಗಿದ್ದು ಕಪಿಲ ತೀರ್ಥಕ್ಕೆ. ಇಲ್ಲಿ ನಾವಿವಾಗ ಹೊರಡ್ತಾ ಇದೀವಿ ಕಪಿಲ ತೀರ್ಥದೊಳಗೆ. ಬೆಳಗ್ಗೆ ತುಂಬಾನೇ ಬ್ರಾಹ್ಮಿ ಮುಹೂರ್ತ ಅಂತಾನೆ ಹೇಳ್ಬೋದು. ಆದ್ರೆ ತುಂಬಾನೇ ಮಳೆ ಆದ ಕಾರಣ ನಮ್ಗೆ ಇಲ್ಲಿ ಸ್ನಾನ ಮಾಡಕ್ ಅವಕಾಶ ಸಿಗ್ಲಿಲ್ಲ ಫ್ರೆಂಡ್ಸ್. ಆದ್ರೂ ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವ್ರ ದರ್ಶನ ಕೊಡ್ಬೇಕಂತ ಡಿಸೈಡ್ ಮಾಡಿದ್ದ. ಅದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ಹಾಗಾಗಿ ನಾವಿವತ್ತು ಏನೇ ಆಗ್ಲಿ ನಮ್ಮ ಮನಸ್ಸು ಶುದ್ಧವಾಗಿದೆ ಅಂತ ಹೇಳಿ ಹೇಗಿದ್ರು ಫ್ರೆಶ್ ಅಪ್ ಆಗಿದ್ವಿ. ಡೈರೆಕ್ಟ್ ಆಗಿ ನಾವಿವಾಗ ಹೋಗಿದ್ದು ದರ್ಶನಕ್ಕೆ. ಯಾಕಂದ್ರೆ ದೇವರೇ ದರ್ಶನ ಕೊಡ್ಬೇಕಂತ ಡಿಸೈಡ್ ಮಾಡಿದ್ಮೇಲೆ ಯಾವುದೇ ಅಡ್ಡಿ ಆತಂಕ ನಮಗ್ ಬರಲ್ಲ ಫ್ರೆಂಡ್ಸ್. ಹಾಗಾಗಿ ನಾವಿವಾಗ ಒಳಗೆ ಹೋಗಿದ್ದು ದರ್ಶನಕ್ಕೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದರ್ಶನ ಸಿಗೋದು ನಿಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ನಾವಿವಾಗ ಬೆಳಗ್ಗೆ 3:15 3:45 ಆಗಿದ್ದು ಒಳಗೆ ಹೋಗ್ತಾ ಇದೀವಿ ದೇವಸ್ಥಾನದ ಆವರಣದಲ್ಲಿ. ಇಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಬ್ಯಾನ್. ಹಾಗಾಗಿ ಪ್ರಾಹಿಬಿಟೆಡ್ ಇರೋದ್ರಿಂದ ನಾನು ತುಂಬಾ ವಿಡಿಯೋ ಮಾಡಲಿಲ್ಲ. ಹಾಗೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿನ ದೇವರ ವಿಗ್ರಹ ಅಥವಾ ದೇವಸ್ಥಾನದ ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ದೇವರ ದರ್ಶನದ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಇದು ನನಗೂ ಕೂಡ ಅನ್ವಯಿಸುತ್ತೆ. ಇರ್ಲಿ, ನಾವಿವಾಗ ದೇವಸ್ಥಾನದಿಂದ ಹೊರಗೆ ಬರ್ತಾ ಇದ್ದೀವಿ. ಇಲ್ಲಿಂದ ನಾವಿವಾಗ ಹೋಗ್ಬೇಕಾಗಿರೋದು ಅಲ್ಪಿರಿಗೆ. ಅಲ್ಲಿಂದ ನಾವು ಮೆಟ್ಲು ಹತ್ಕೊಂಡು ದೇವರ ದರ್ಶನಕ್ಕೆ ಹೋಗ್ಬೇಕಾಗುತ್ತೆ. ನಾವಿವಾಗ ಮತ್ತೆ ಆಟೋ ಹಿಡ್ಕೊಂಡು ನಾವು ಅಲ್ಪಿರಿ ಕಡೆ ಹೊರಡ್ತಾ ಇದ್ವಿ ಫ್ರೆಂಡ್ಸ್. ಅಲ್ಪಿರಿ ಮಾರ್ಗ ಇದು ತಿರುಮಲಕ್ಕೆ ಹೋಗುವ ಪುರಾತನ ಕಾಲ್ನಡಿಗೆ ಮಾರ್ಗವಾಗಿದೆ ಅಂತಾನೆ ಹೇಳ್ಬೋದು. 3550 ಮೆಟ್ಟಲುಗಳನ್ನು ಇದು ಒಳಗೊಂಡಿದೆ. ಹಾಗೆ ತಿರುಪತಿಯ ಅಲ್ಪಿರಿ ಬಸ್ ನಿಲ್ದಾಣದಿಂದ ಇದು ಪ್ರಾರಂಭವಾಗುತ್ತದೆ. ಇಲ್ಲಿ ಅಲ್ಪಿರಿ ಬಸ್ ನಿಲ್ದಾಣದ ಬಳಿ ಆರಂಭಗೊಂಡರೆ ಅದು ಸುಮಾರು 12 ಕಿಲೋಮೀಟರ್ ಅಂತಲೇ ಹೇಳ್ಬೋದು. ಇಲ್ಲಿನ ವಿಶೇಷತೆ ಅಂದರೆ ಶೇಷಾಚಲಂ ಬೆಟ್ಟಗಳ ಮೂಲಕ ಸಾಗುವ ಒಂದು ಸುಂದರ ಮತ್ತು ಸಂಪೂರ್ಣವಾಗಿ ಮೇಲ್ಛಾವಣಿಯಿಂದ ಕೂಡಿದ ಮಾರ್ಗವಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಮೆಟ್ಟಲುಗಳ ಇನ್ನೇನು 5:45 ಆಗ್ತಾ ಬಂತು. ಇನ್ನೇನು ಸೂರ್ಯ ದರ್ಶನ ಆಗೇ ಹೋಗುತ್ತೆ ಫ್ರೆಂಡ್ಸ್. ಸೂರ್ಯೋದಯ ಆಗ್ತಾ ಬರ್ತಿದೆ ಫ್ರೆಂಡ್ಸ್. ಸೂರ್ಯನ ದರ್ಶನ ಕೂಡ ಹಾಗೆ ಹೋಯ್ತು ನಮಗೆ. ಇವಾಗ ನಾವು ಮೆಟ್ಲು ಹತ್ತೋದನ್ನ ಶುರು ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಸರ್ಕಲ್ ಇಂದ ನೀವು ಲೆಫ್ಟ್ ತಗೊಂಡ್ರೆ ನಿಮಗೆ ಅಲ್ಪಿರಿ ಸ್ಟೆಪ್ಸ್ ಹತ್ತಕ್ಕೆ ದಾರಿ ಸಿಗುತ್ತೆ. ನೋಡ್ತಿದ್ದೀರಲ್ಲ, ವೇ ಟು ಫುಟ್ ಸ್ಟೆಪ್ ಪಾತ್ ಅಂತ ಇಲ್ಲಿಂದಾನೇ ನೀವು ಮೆಟ್ಲು ಹತ್ತೋದನ್ನ ಶುರು ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಆಫೀಸಲ್ಲಿ ನೀವು ತಂದಿರೋ ಲಗೇಜ್ ಬ್ಯಾಗ್ಸ್ನೆಲ್ಲ ಕೊಟ್ಟರೆ ಅವರು ನೀಟಾಗಿ ಬ್ಯಾಗ್ ಪ್ಯಾಕ್ ಮಾಡಿ ಮೇಲೆ ತಿರುಮಲದಲ್ಲಿ ನೀವು ರಿಸೀವ್ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಬ್ಯಾಗ್ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕಾಗುತ್ತೆ ಖಂಡಿತವಾಗ್ಲೂ. ಹಾಗೆ ನಿಮಗೆ ಅವರು ಒಂದು ನಂಬರ್ ಕೊಡ್ತಾರೆ, ಟ್ಯಾಗ್ಸ್ ಕೊಡ್ತಾರೆ. ಅದನ್ನು ನೀವು ಬ್ಯಾಗಿಗೆ ಟೈ ಮಾಡಿಕೊಂಡು ಮೇಲೆ ಹೋದ್ಮೇಲೆ ಆ ನಂಬರ್ಸ್ ನೀವು ಹೇಳಿದರೆ ಖಂಡಿತವಾಗ್ಲೂ ನಿಮ್ಮ ಬ್ಯಾಗ್ ನಿಮಗೆ ಸಿಗುತ್ತೆ. ನೋಡ್ತಿದ್ದಾರಲ್ಲ, ಬ್ಯಾಗ್ ಎಲ್ಲ ನೀಟಾಗಿ ಪ್ಯಾಕ್ ಆಗಿದೆ. ಮೇಲೆ ತಿರುಮಲದಲ್ಲಿ ರಿಸೀವ್ ಮಾಡ್ಕೋಬಹುದು. ನಾವಿವಾಗ ದೇವರ ಪೂಜೆಗೆ ಎಲ್ಲ ಸಾಮಗ್ರಿಗಳನ್ನು ತಗೊಂಡು ನಾವಿವಾಗ ಸ್ಟೆಪ್ಸ್ ಹತ್ತಕ್ಕೆ ರೆಡಿ ಆಗ್ತಿದ್ದೀವಿ. ಸ್ಟೆಪ್ಸ್ ಹತ್ತಕ್ಕಿಂತ ಮುಂಚೆ ಖಂಡಿತವಾಗ್ಲೂ ದೇವರ ದೂರವಿಡಿ. ಹಾಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮನಸ್ಸಿಂದ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೂ ಕೂಡ ಒಳ್ಳೇದಾಗುತ್ತೆ. ನಾವಿವಾಗ